ನಮಸ್ಕಾರ ಕರ್ನಾಟಕದ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ನಮಸ್ಕಾರ. ಚಿತ್ರಗಳು ಸಾಕಷ್ಟು ಮೂವಿಗಳಲ್ಲಿ ಸಿಕ್ಕಾಪಟ್ಟೆ ತುಂಬ ಇಷ್ಟ ಆಗುತ್ತೆ. ಯಾಕಪ್ಪ ಅಂದರೆ ಸ್ವಲ್ಪ ಸಸ್ಪೆನ್ಸು, ಥ್ರಿಲ್ಲರು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದರಲ್ಲೂ ಕೂಡ ಈಗ ಮೊನ್ನೆ ಒಂದು ರಿಲೀಸ್ ಫಿಲ್ಮ್ ಆಗಿತ್ತು, ಸಿಕಂದರ್ ಕಾ ಮಕಾದಾರ್ ಅಂದ್ಬಿಟ್ಟು ಹಿಂದಿ ಫಿಲ್ಮು ಬಾಲಿವುಡಲ್ಲಿ ರಿಲೀಸ್ ಆಯಿತು. ಕನ್ನಡದಲ್ಲೂ ಕೂಡ ಡಬ್ ಇದೆ. ಈ ಫಿಲ್ಮ್ ನಾನು ಕನ್ನಡದಲ್ಲಿ ನೋಡಿದೆ, ಡಬ್ ಆಗಿದ್ದು. ನನಗೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾಕಪ್ಪ ಅಂತಂದರೆ ಫಸ್ಟ್ ಸೀನೇ ಒಂದು ಇದರಲ್ಲಿ ಫಂಕ್ಷನಲ್ಲಿ ಡೈಮಂಡ್ ಇರುತ್ತೆ. ಆ ಡೈಮಂಡ್ಗಳು ಕಳುವಾಗ್ಬಿಡುತ್ತೆ. ಕಳುವಾದಾಗ ಪೊಲೀಸರು ಬರ್ತಾರೆ. ಇಷ್ಟು ಜನರಲ್ಲಿ ಯಾರು ಡೈಮಂಡ್ ತುಡುಗು ಮಾಡಿದ್ದಾರಲ್ಲ, ಕಳ್ಳತನ ಮಾಡಿರ್ತಾರಲ್ಲ, ಅವರನ್ನು ಹಿಡಿಯೋದು ಚಿತ್ರದ ಕ್ಲೈಮ್ಯಾಕ್ಸು. ಸಿಕ್ಕಾಪಟ್ಟೆ ಮೂವಿ ತುಂಬ ಅದ್ಭುತವಾಗಿದೆ. ಒಬ್ಬ ಹೀರೋ ಹಿಂದೆನೇ ಹೋಗುತ್ತೆ ಫಿಲ್ಮು. ತಮ್ಮನ್ನ ಅವ್ರ ಆ್ಯಕ್ಟಿಂಗ್ ಮಾತ್ರ ಬೇರೆ ಲೆವೆಲ್ ಇದೆ. ಈ ಸಿನಿಮಾದಲ್ಲಿ ಡೈಮಂಡು 5 ಡೈಮಂಡ್ ಸಣ್ಣ ಡೈಮಂಡ್ ಇರುತ್ತೆ. ಒಂದೊಂದು ಡೈಮಂಡು 70 ರಿಂದ 80 ಕೋಟಿ ಇರುತ್ತೆ. ಸಿಕ್ಕಾಪಟ್ಟೆ ಮೂವಿಗಳು ರಿವ್ಯೂ ಮಾಡಿದ್ದೀನಿ, ಆದರೆ ಇದೊಂದು ಅದ್ಭುತವಾದ ಮೂವಿ. ದಯವಿಟ್ಟು ಯಾರು ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸಿಕಂದರ್ ಕಾ ಮಕಾದಾರ್ ಅಂದ್ಬಿಟ್ಟು ಹಿಂದಿ ಫಿಲ್ಮು, ಕನ್ನಡದಲ್ಲೂ ಕೂಡ ಡಬ್ ಇದೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ ಯಾರು. ಚಿತ್ರದ ಕ್ಲೈಮ್ಯಾಕ್ಸ್ ಮಾತ್ರ ಟ್ವಿಸ್ಟು ಸಖತ್ತಾಗಿದೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ದಯವಿಟ್ಟು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ನಿಮ್ಗೆ ಏನು ಅನಿಸುತ್ತೋ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಜೈ ಕರ್ನಾಟಕ. ಮತ್ತೆ